ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಹೈಬ್ರಿಡ್ ದಾಸವಾಳ ಗಿಡಗಳನ್ನ, ಪಾಟ್ನಲ್ಲಿರೋಂಥ ಗಿಡಗಳನ್ನ ನಾವು ಯಾವ ಥರ ಕೇರ್ ಮಾಡಬೇಕು ಅಂತ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ನಾನು ಸ್ವಲ್ಪ ಈರುಳ್ಳಿ ಸಿಪ್ಪೆ ಮತ್ತು ಒಂದು ಹಿಡಿ ಆಗೋಷ್ಟು ಮೆಂತ್ಯ, ಒಂದು ಹಿಡಿ ಆಗೋಷ್ಟು ಸಾಸಿವೆ ಮತ್ತು ಕಿತ್ಲೆ ಹಣ್ಣಿನ ಸಿಪ್ಪೆ ಇದಿಷ್ಟು ತಗೊಂಡಿದ್ದೀನಿ. ಇದಿಷ್ಟನ್ನು ನಾವು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಬೇಕು. ಸಾಸಿವೆ ಮತ್ತು ಮೆಂತ್ಯ, ಕಿತ್ಲೆ ಹಣ್ಣಿನ ಸಿಪ್ಪೆ ಇದು ಫಸ್ಟು ರುಬ್ಕೊಂಬಿಡಿ. ಏಕೆಂದರೆ ಇದು ಈರುಳ್ಳಿ ಸಿಪ್ಪೆನೂ ಜೊತೆಗೆ ಹಾಕೊಂಡು ರುಬ್ಕೊಂಡ್ರೆ ಆ ಮೆಂತ್ಯ ಎಲ್ಲ ನುಣ್ಣಗಾಗೋದಿಲ್ಲ. ಅದಕ್ಕೆ ಅಂತಲೇ ಫಸ್ಟ್ಗೆ ನಾನು ಅದನ್ನು ರುಬ್ಕೊತಾ ಇದ್ದೀನಿ. ಇನ್ನು ಇದು ವೇಸ್ಟ್ ಆಗಿತ್ತು ನೋಡಿ, ಹಣ್ಣು ಕೊಳ್ತೋಗಿತ್ತು, ಅದನ್ನು ನಾನು ಹಾಕೊಂಡು ರುಬ್ಕೊತಾ ಇದ್ದೀನಿ. ಕಿತ್ಲೆ ಹಣ್ಣು ಯಾವುದನ್ನು ವೇಸ್ಟ್ ಮಾಡಬಾರ್ದು. ಯಾಕೆ ವೇಸ್ಟ್ ಮಾಡಬೇಕು? ಗಿಡಗಳಿಗೆ ಅನುಕೂಲ ಆಗುತ್ತಲ್ವಾ, ಅದಕ್ಕೆ ಅಂತಲೇ ನಾನು ಇದನ್ನೆಲ್ಲ ರುಬ್ಕೊತಾ ಇದ್ದೀನಿ. ಇದರಲ್ಲಿ ತಗೊಂಡಿರೋ ಅಂಥ ಪದಾರ್ಥನ ನಾವು ಯಾವುದನ್ನು ಉಪಯೋಗಿಸೋದಿಲ್ಲ, ವೇಸ್ಟು ಅಂತಲೇ ಬಿಸಾಕ್ತೀವಿ. ಈಗ ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಮತ್ತು ಕಿತ್ಲೆ ಹಣ್ಣಿನ ಸಿಪ್ಪೆ ಆಗಿರ್ಬೋದು, ಮತ್ತು ಅದು ಕೊಳ್ತೋಗಿರೋ ಹಣ್ಣು ಇದನ್ನೆಲ್ಲನೂ ನಾವು ಬಿಸಾಕ್ತೀವಿ. ನೀವು ಇದ್ರ ಜೊತೆಗೆ ಬೇಕಿದ್ರೆ ಬಾಳೆಹಣ್ಣಿನ ಸಿಪ್ಪೆ ಕೂಡ ಹಾಕೋಬಹುದು. ನಾನು ಬಾಳೆಹಣ್ಣಿನ ಸಿಪ್ಪೆ ಇರಲಿಲ್ಲ, ಹಂಗಾಗಿ ನಾನು ಇರೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ತುಂಬಾ ಚಳಿ ಇರೋ ಕಾರಣ, ತುಂಬ ಚಳಿಗಾಲ ಇವಾಗ, ನೀವು ದಾಸವಾಳ ಗಿಡನ ಬಿಸಿಲಲ್ಲೇ ಇಡಬೇಕು. ಈ ದಾಸವಾಳ ಗಿಡಕ್ಕೆ ಹೆಚ್ಚು ಬಿಸಿಲು ಬೇಕಾಗಿರುತ್ತೆ. ಈರುಳ್ಳಿ ಸಿಪ್ಪೆನ ನಾವು ಯಾಕೆ ಬಳಸ್ತೀವಿ ಅಂದರೆ, ಇದರಲ್ಲಿ ಮೆಗ್ನೀಷಿಯಂ ಎಲ್ಲ ಚೆನ್ನಾಗಿರೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಸಹ ಹೆಚ್ಚು ಮಾಡುತ್ತೆ, ಮತ್ತೆ ಗಿಡದ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಇನ್ನು ಕಿತ್ಲೆ ಹಣ್ಣಿನ ಸಿಪ್ಪೆ, ಇದರಲ್ಲೂ ಸಹ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ, ಜೊತೆಗೆ ಒಳ್ಳೆ ಪೆಸ್ಟಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ. ಕಿತ್ಲೆ ಹಣ್ಣಿನ ಸಿಪ್ಪೆ ಯೂಸ್ ಮಾಡೋದ್ರಿಂದ ಇರುವೆಗಳು ಸಹ ಪಾಟ್ ಹತ್ರ ಸುಳಿಯೋದಿಲ್ಲ. ಇನ್ನು ಮೆಂತ್ಯ, ಈ ಮೆಂತ್ಯದಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ನೈಟ್ರೋಜನ್, ಫಾಸ್ಫರಸ್ ಇದೆಲ್ಲ ತುಂಬಾ ಹೇರಳವಾಗಿರುತ್ತೆ. ಇದನ್ನ ಹಾಕೋದ್ರಿಂದ ಮೊಗ್ಗು ಉದುರೋದು ಸಹ ಕಡಿಮೆ ಆಗುತ್ತೆ. ಇನ್ನು ಸಾಸಿವೆ, ಈ ಸಾಸಿವೆನಲ್ಲಿ NPK ಪ್ರಮಾಣ ತುಂಬಾನೇ ಹೆಚ್ಚಾಗಿರುತ್ತೆ. ನೋಡಿ, ನಾನು ಇವಾಗ ಅದೆಲ್ಲನೂ ಪೇಸ್ಟ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ. ನೀವು ಇದನ್ನು ಪೌಡ್ರ್ ಮಾಡಿನೂ ಸಹ ಹಾಕೋಬೋದು. ಪೌಡ್ರ್ ಮಾಡಿ ನಾನು ಯಾಕೆ ಹಾಕ್ತಾ ಇಲ್ಲ ಅಂದರೆ, ಈಗ ಪೌಡ್ರ್ ಮಾಡಿರ್ತೀವಿ, ನಾವು ಆ ಪೌಡ್ರನ್ನ ಪಾಟ್ಗೆ ಹಾಕಿದಾಗ ಅದು ಕೊಳ್ತು ಗೊಬ್ಬರ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಅದೇ ನಾವು ಈ ಥರ ಲಿಕ್ವಿಡ್ ರೂಪ ಮುಖಾಂತರ ನಾವು ಕೊಟ್ಟರೆ ಬೇಗನೆ ಅದಕ್ಕೆ ಬೇರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನಾವು ಈ ಥರ ಮಾಡಿ ಕೊಡಬೇಕು. ಈ ಚಳಿಗಾಲದಲ್ಲಿ ನಾವು ಈ ಥರ ಲಿಕ್ವಿಡ್ ಎಲ್ಲನೂ ಕೊಟ್ರೇ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳಿತವೆ. ಈ ಫರ್ಟಿಲೈಸರ್ನ ಹಾಕೋದ್ರಿಂದ ಗಿಡಗಳಿಗೆ ಬರೋಂತಹ ರೋಗನೂ ಸಹ ತಡೆಯುತ್ತೆ, ಯಾವ ಕೀಟಗಳೂ ಸಹ ಬರೋದಿಲ್ಲ. ನೋಡಿ, ನಾನು ಇವಾಗ ಇದು ರುಬ್ಕೊಂಡಿದ್ನಲ್ಲ, ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನಾನು ಒಂದು 4 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ಇದನ್ನು ನೀವು ಇನ್ನೂ ಜಾಸ್ತಿ ನೀರು ಬೇಕಾದ್ರೂ ತಗೋಬೋದು. ನಾನು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ, ಒಂದು 4 ಲೀಟ್ರ್ ಮಾತ್ರ ತೊಗೊಂಡಿದ್ದೀನಿ. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಾವು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಬರೀ ದಾಸವಾಳ ಗಿಡಕ್ಕೆ ಅಂತಲೇ ಅಲ್ಲ, ನಾವು ಪ್ರತಿಯೊಂದು ಗಿಡಕ್ಕೂ ಕೊಡ್ಬೋದು. ಹಣ್ಣಿನ ಗಿಡ ಅಥವಾ ತರಕಾರಿ ಗಿಡ ಮತ್ತು ಹೂವಿನ ಗಿಡ ಎಲ್ಲದಕ್ಕೂ ಸಹ ಕೊಡ್ಬೋದು. ಈ ಥರ ಫರ್ಟಿಲೈಸರ್ನ ನಾವು ತಿಂಗಳಿಗೊಮ್ಮೆ ಮಾಡಿ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬೆಳೆಯುತ್ತೆ. ನೋಡಿ, ನಾನು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮೆಂತ್ಯ ಹಾಕಿರ್ತೀವಲ್ಲ ನಾವು, ಅದು ನಾವು ಎಷ್ಟು ಈ ಥರ ಕೋಲಲ್ಲಿ ತಿರ್ಸಿದ್ರೂ ಅದು ಇದಾಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಕೈನಲ್ಲೇ ಕಲಿಸ್ತಾ ಇದ್ದೀನಿ. ಈಗ ನಮಗೆ ಕೈ ಕೆಸರಾದರೆ ಬಾಯಿ ಮೊಸರಲ್ವಾ, ಹಾಗಾಗಿ ನಾನು ಕೈನಲ್ಲೇ ಕಲಿಸ್ತಾ ಇದ್ದೀನಿ. ನಮ್ಮ ಗಾರ್ಡನ್ನಲ್ಲಿ ಹೆಚ್ಚಾಗಿ ಹೂಗಳೆಲ್ಲ ಬರಬೇಕು ಅಂದರೆ ನಾವು ಈ ಥರ ಎಲ್ಲ ಮಾಡಿ ಗಿಡಗಳಿಗೆ ಅವಾಗವಾಗ ನಾವು ಕೊಡ್ತಾ ಇರಬೇಕು. ಈಗ ನಮಗೂ ಅಷ್ಟೇ ತಾನೇ, ನಾವು ಒಳ್ಳೊಳ್ಳೆ ಊಟ ತಿಂದರೆ ತಾನೇ ನಾವು ಹೆಲ್ದಿಯಾಗಿ ಚೆನ್ನಾಗಿರ್ತೀವಿ. ಅದೇ ಥರನೇ ಗಿಡಗಳಿಗೂ ಅಷ್ಟೇ, ನಾವು ಒಳ್ಳೊಳ್ಳೆ ಲಿಕ್ವಿಡು ಮತ್ತು ಗೊಬ್ಬರಗಳೆಲ್ಲ ಕೊಟ್ಟರೆ ಅವು ಹೆಚ್ಚು ಹೂವು, ಹಣ್ಣು, ತರಕಾರಿ ಎಲ್ಲನೂ ಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡಬೇಕು. ನೋಡಿ, ನಾನು ಎಲ್ಲನೂ ಚೆನ್ನಾಗೇ ಕಲಿಸ್ತಾ ಇದ್ದೀನಿ. ನೀರು ತೊಗೊಂಡಿದ್ವಲ್ಲ, ಆ ನೀರು ಮತ್ತು ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ರುಬ್ಕೊಂಡಿದ್ದು, ಅದು ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಅಂದರೆ ಜಾಸ್ತಿ ಹಾಕೋಬಾರ್ದು. ಅಂದರೆ ನಿಮ್ಗೆ ಪಾಟಿನ ಸೈಜ್ ನೋಡ್ಕೊಳ್ಳಿ. ದೊಡ್ಡ ಪಾಟ್ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚಿಕ್ಕ ಪಾಟ್ ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಅಂದರೆ ನೀವು ಇದು ಗೊಬ್ಬರ ಆಗಲಿ ಮತ್ತು ಲಿಕ್ವಿಡು ಏನೇ ಆದ್ರೂ ಕೆಳಗಡೆ ಹೋಗಬಾರ್ದು. ಪಾಟಿಂದ ಕೆಳಗಡೆ ಇಳಿದೇ ಇರೋ ಥರನೇ ಕೊಡಬೇಕು ನೀವು. ಏಕೆಂದರೆ ನಾವು ಅದಕ್ಕೆ ಕೊಟ್ಟಿದ್ದ ಗೊಬ್ಬರನೂ ವೇಸ್ಟ್ ಆಗಿಬಿಡುತ್ತಲ್ಲ ಕೆಳಗಡೆ ಹರಿದೋದ್ರೆ, ಅದಕ್ಕೋಸ್ಕರ ನಾವು ಕೆಳಗಡೆ ಹರಿಯೋ ಥರ ಹಾಕಬಾರ್ದು.
ನೋಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ, ಬರೀ ದಾಸವಾಳ ಗಿಡಕ್ಕೆ ಅಂತ ಮಾತ್ರ ಅಲ್ಲ. ನೋಡಿ ನಾನು ತರಕಾರಿ ಗಿಡ, ಬೀನ್ಸ್ ಗಿಡ, ಮತ್ತು ದಾಸವಾಳ ಗಿಡ, ಮತ್ತು ಗುಲಾಬಿ ಗಿಡ ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ. ಈಗ ನಾವು ಇದು ಒಂದೇ ಗಿಡಕ್ಕೆ ಅಂತ ಏನಿಲ್ಲ, ಎಲ್ಲ ಗಿಡಗಳಿಗೂ ಹಾಕೋಬೋದು. ಹಂಗಾಗಿ ನಾನು ನೋಡಿ ಮೆಣಸಿನ ಗಿಡ ಮತ್ತು ಬೀನ್ಸು ಎಲ್ಲದಕ್ಕೂ ಹಾಕ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ತರಕಾರಿನೂ ಹೆಚ್ಚು ಸಿಗುತ್ತೆ ಮತ್ತು ಹೂವು ಹೆಚ್ಚು ಸಿಗುತ್ತೆ. ಈ ಥರ ಮಾಡಿಕೊಂಡ್ರೆ ನಮಗೆ ಗಿಡಗಳೂ ಚೆನ್ನಾಗಿ ಹೆಲ್ದಿಯಾಗೂ ಸಹ ಇರುತ್ತೆ. ಅವಕ್ಕೆ ಒಳ್ಳೆ ಪೋಷಕಾಂಶ ಮತ್ತು ಒಳ್ಳೆ ಗೊಬ್ಬರ ಮತ್ತು ಒಳ್ಳೆ ಲಿಕ್ವಿಡು ಸಹ ಸಿಕ್ಕಿದಂಗೆ ಆಗುತ್ತೆ. ನೋಡಿ ಇವಾಗ ನಾನು ಗುಲಾಬಿ ಗಿಡಕ್ಕೆ ಹಾಕ್ತಾ ಇದ್ದೀನಿ. ಅಂದರೆ ದಾಸವಾಳ ಗಿಡಗಳಿಗೂ ಮತ್ತು ತರಕಾರಿ ಗಿಡಗಳಿಗೂ ಹಾಕಿದೆ, ಆಯಿತು. ಇವಾಗ ಇನ್ನೂ ಸ್ವಲ್ಪ ಇತ್ತಲ್ಲ, ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಗುಲಾಬಿ ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಈ ಥರ ನಾವು ಆವಾಗವಾಗ ಲಿಕ್ವಿಡ್ ಎಲ್ಲ ಮಾಡಿ ಕೊಡೋದ್ರಿಂದ ಗಿಡಗಳು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಗೊಬ್ಬರ ಹಾಕಿದ್ರೆ ನಾವು ಅದು ಕರಗಿ ಮತ್ತು ಅದು ಬೇರಕ್ಕೆ ತಾಕೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಈ ಥರ ಲಿಕ್ವಿಡ್ ಮಾಡೋದ್ರಿಂದನೇ ಬೇಗನೆ ಗಿಡ ಅಬ್ಸರ್ವ್ ಮಾಡ್ಕೊಳುತ್ತೆ ಮತ್ತು ಹೊಸ ಚಿಗುರೆಲ್ಲನೂ ಬರೋದಕ್ಕೆ ಸಹಾಯ ಆಗುತ್ತೆ. ನೋಡಿ ಇಲ್ಲಿ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ನಾನು ಈ ಥರ ಲಿಕ್ವಿಡ್ ಅವಾಗವಾಗ ಕೊಡ್ತಾ ಇರ್ತೀನಲ್ಲ, ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ತು, ಮೊಗ್ಗು ಎಲ್ಲ ಬಂದಿದ್ದಾವೆ. ನೋಡಿ ಈ ಕಡೆ ನಾನು ಇನ್ನು ಸ್ವಲ್ಪ ಕನಕಾಂಬರ ಗಿಡಗಳಿಗೂ ಹಾಕ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನಾವು ಇದೇ ಒಂದೇ ಗಿಡ ಅಂತ ಏನು ಪರ್ಟಿಕ್ಯುಲರಾಗಿ ಒಂದೇ ಗಿಡಕ್ಕೆ ಹಾಕಬೇಕು ಅಂತ ಏನಿಲ್ಲ, ಎಲ್ಲ ಗಿಡಗಳಿಗೂ ಹಾಕೋಬೋದು. ಏಕೆಂದರೆ ಎಲ್ಲ ಗಿಡದಲ್ಲೂ ಹೆಚ್ಚಾಗಿ ಹೂ ಬಿಡಬೇಕಲ್ಲ ಅನ್ನೋದಕ್ಕೋಸ್ಕರ ನಾವು ಎಲ್ಲ ಗಿಡಗಳಿಗೂ ಹಾಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.